ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ಇವತ್ತು ನೋಡ್ರಿ ನಾನು ಸೂಪರ್ ಟೇಸ್ಟಿಯಾದಂತಹ ಚಿಕನ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಾಮೂಲಿ ಚಿಕನ್ ನೀವು ತಿಂದು ಬೇಜಾರಾದಾಗ ಈ ರೀತಿ ಚಿಕನ್ ಗ್ರೇವಿನ ಒಂದ್ಸರಿ ಟ್ರೈ ಮಾಡಿರಿ. ತುಂಬ ರುಚಿಯಾಗಿ ಬಂದಿರುತ್ತೆ ಚಿಕನ್ ಸಾರು. ನೋಡಿ, ಈ ಥರ ರಾಗಿ ಮುದ್ದೆ ಜೊತೆ ಸೂಪರ್ ಆಗಿರುತ್ತೆ. ಜೋಳದ ರೊಟ್ಟೆ ಆಗಿರ್ಬೋದು, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಂಕ್ರಾಂತಿ ಕರಿ ಮಾಡಬೇಕಾದ್ರೆ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಹಾಗಾದರೆ ಈಗಲೇ ಟ್ರೈ ಮಾಡಿ ನೋಡಿರಿ ಪೀಸಸ್ ಕೂಡ ತುಂಬ ಸಾಫ್ಟಾಗಿ ಬಂದಿದೆ. ಹಾಗೆ ಹೀಗೆ ಸಾಫ್ಟಾಗಿ ಬರಬೇಕು ಅಂದರೆ ಕೆಲವೊಂದು ಟಿಪ್ಸನ್ನು ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ ಆ ರೀತಿ ನೀವು ಚಿಕನ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಹಾಗಾದರೆ ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ. ವಿಡಿಯೋ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇಲ್ಲಿ ನೋಡಿರಿ, ನಾನು ಚಿಕನ್ನ ಸಾರು ಮಾಡೋದಕ್ಕೆ 1 kg ಅಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಗೊಳ್ರಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅಂದರೆ ಚಿಕನ್ ನಾವೀಗ ಮ್ಯಾರಿನೇಷನ್ ಮಾಡಬೇಕು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ 1 ಕಪ್ಪಷ್ಟು ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಚಿಕನ್ ಸಾಫ್ಟಾಗಿ ಬರಬೇಕಂದ್ರೆ ನೀವು ಮೊಸರು ಹಾಕಬೇಕು, ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಇವಾಗ ದೊಡ್ಡ ಟೇಬಲ್ ಸ್ಪೂನಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಅಂದರೆ ನಾವು ಈಗ ಚಿಕನ್ನು ಗ್ರೇವಿ ಏನು ಮಾಡ್ತೀವೋ ಅದಕ್ಕೆ ಎಲ್ಲದಕ್ಕೂ ಬೇಕಾದಷ್ಟು ಖಾರನ ಇವಾಗಲೇ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಜಾಸ್ತಿ ಆ್ಯಡ್ ಮಾಡೋದಿಲ್ಲ. ಇವಾಗಲೇ ನೀವು ಚಿಕನನ್ನು ಮ್ಯಾರಿನೇಷನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕ್ರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಎಲ್ಲ ಪೀಸಸ್ಗೂ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಇದನ್ನು ನೆನೆ ಇಡಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ನೆನೆಸ್ರಿ. ಈಗ ನೋಡಿರಿ, ಇಲ್ಲಿ ಗ್ರೇವಿಗೆ ನಾನು ಒಣ ಮಸಾಲೆ ತೊಗೊಂಡಿದ್ದೀನಿ. ಡ್ರೈ ಮಸಾಲ 2 ಸ್ಪೂನಷ್ಟು ಧನಿಯಾ ಕಾಳು, 1 ಇಂಚಷ್ಟು ಚಕ್ಕೆ, ಲವಂಗ ಮತ್ತು ಫ್ಲವರು, ಕಾಳುಮೆಣಸು, ಏಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಗೋಡಂಬಿನ ನೀರಲ್ಲಿ ಹಾಕ್ಬಿಟ್ಟು ನೆನೆಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಮಸಾಲೆಗೆ ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಗಡ್ಡೆ ಶುಂಠಿ, 2 ಇಂಚಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಮತ್ತು ಕೊತ್ತಂಬರಿ, 2 ಉಳ್ಳಾಗಡ್ಡಿ ಮತ್ತು 3 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಂಬರೋಣ. ಕಡಾಯಿಗೆ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಇದಕ್ಕೆ ಈಗ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಉಳ್ಳಾಗಡ್ಡಿ ಸರಿಯಾಗಿ ಫ್ರೈ ಆಗಲಿ. ಚೆನ್ನಾಗಿದೆ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈ ಮೆಥಡ್ ಒಂದು ಫಾಲೋ ಮಾಡಿ ನೀವು ಗ್ರೇವಿ ಮಾಡ್ಕೊಂಡು ನೋಡಿರಿ. ನೀವು ಎಷ್ಟೇ ಸರಿ ಚಿಕನ್ ಮಾಡಿದರೆ ಇದೇ ರೀತಿ ಮಾಡ್ತೀರ. ಈಗ ಇದಕ್ಕೆ 2 ಇಂಚಷ್ಟು ಹಸಿ ಶುಂಠಿ, 1-2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹೆಸಳನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಉಳ್ಳಾಗಡ್ಡಿ ನಾವು ಹಾಕಿದಂಥ ಎಲ್ಲ ಐಟಮ್ಸು ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಎಣ್ಣೆಯಲ್ಲಿ. ಈಗ ನಾನು ಒಣ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿರಿ. ಕಾಳು ಮೆಣಸು, ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರ್ ಹೂವು ಮತ್ತು ಧನಿಯಾ ಕಾಳು ಎಲ್ಲ ಡ್ರೈ ಮಸಾಲನ ಹಾಕಿ ಇದರ ಜೊತೆ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವೀಗ ಹುರಿದು ಹಾಕೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಆಮೇಲೆ ಎಸಿಡಿಟಿ ಆಗೋದಿಲ್ಲ ನೋಡಿರಿ. ಈಗ ಇದನ್ನು ಚೆನ್ನಾಗಿ ಹುರಿಯಿರಿ. ಈಗ ಒಂದೊಂದು ಐಟಮ್ಸನ್ನು ಹಾಕಿ ನಾವು ಹುರಿಬೇಕಾಗುತ್ತೆ. ಈಗ ನೋಡಿರಿ, ಕಟ್ ಮಾಡ್ಕೊಂಡಂಥ 3 ಟೊಮ್ಯಾಟೊನ ಇಲ್ಲಿ ಹಾಕ್ತಾಯಿದ್ದೀನಿ ನಾನು. ಇದನ್ನು ಕೂಡ ಅಷ್ಟೇ ಟೊಮ್ಯಾಟೊ ಸಾಫ್ಟಾಗಿ ಬೇಯೋವರೆಗೂ ಸ್ವಲ್ಪ ಫ್ರೈ ಮಾಡಿರಿ. ನೋಡಿರಿ, ಈಗ ಚೆನ್ನಾಗಿ ಎಲ್ಲದು ಪದಾರ್ಥಗಳು ಫ್ರೈ ಆಗಿದೆ ನೋಡಿರಿ. ಈಗ ಇಲ್ಲಿ ಈ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಈಗ ನಾನು ಇದಕ್ಕೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಣ ಕೊಬ್ಬರಿ, ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ಹಾಕಿದ್ದೀನಿ ನಾನು.
ಹಾಕಿ ಇದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಆಮೇಲೆ ಇದಕ್ಕೆ ನಾವು ನೆನೆಸಿಟ್ಟಂತಹ ಗೋಡಂಬಿನ ಹಾಕೋಣ ಇದ್ರ ಜೊತೆಗೇ. ಈ ಗೋಡಂಬಿ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ಆಮೇಲೆ ಗ್ರೇವಿ ರಿಚ್ನೆಸ್ ಕೊಡುತ್ತೆ ನೋಡಿರಿ. ಇದನ್ನು ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಸೇಮ್ ಇದು ನಾವು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಇದೇ ರೀತಿ ಮಾಡ್ತಾರೆ. ನೀವು ಇದೇ ರೀತಿ ಒಂದು ಸರಿ ಮಾಡ್ಕೊಂಡು ನೋಡಿರಿ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ಇಲ್ಲಿ ನಾನು ಒಗ್ಗರಣೆಗೆ ಅಂದರೆ ಚಿಕನ್ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ, ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟಷ್ಟು. ಇದು ಹುಣ್ಸಿಕ್ಕನ್ ಸೊಪ್ಪು ಅಂತ ಕರೀತಾರೆ ನೋಡಿರಿ, ಅಥವಾ ಹುಳಿ ಸೊಪ್ಪು ಅಂತ ಹೇಳ್ತೀವಿ, ಹುಣ್ಚಿಕ್ ಸೊಪ್ಪು. ಇದನ್ನು ಸಹಿತ ತೊಗೊಂಡಿದ್ದೀನಿ. ಈಗ ನೈಸಾಗಿ ಇದನ್ನು ಕಟ್ ಮಾಡ್ಕೊಂಬರೋಣ. ಒಂದು ಟೊಮ್ಯಾಟೋನ ಹೆಚ್ಚಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈಗ ಇಲ್ಲಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾವು ಹುರಿದಂಥ ಎಲ್ಲ ಮಸಾಲ ಇದನ್ನು ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಮಸಾಲೆನ ರೆಡಿ ಮಾಡ್ಕೊಂಬರೋಣ ನೋಡಿರಿ. ಈಗೆಲ್ಲ ತಣ್ಣಗಾದ್ಮೇಲೆ ಹಾಕ್ರಿ. ನೀವು ಬಿಸಿ ಇರುವಾಗ ಹಾಕಿದರೆ ಚೆನ್ನಾಗಿರಲ್ಲ, ಆಮೇಲೆ ಜಾರುಗಳು ಸಹಿತ ಕೆಟ್ಟೋಗೋ ಚಾನ್ಸ್ ಇರುತ್ತೆ ನೋಡಿರಿ. ಮಸಾಲೆನ ಇವತ್ತು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿರಿ. ಈಗ ಇದು ಜಾಸ್ತಿ ಇದೆ ಮಸಾಲ, ನಾನು 2 ಸ್ಟೆಪ್ಪಲ್ಲಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಬರ್ತೀನಿ. ಈಗ ನೋಡಿರಿ, ಚಿಕನ್ ಮಾಡೋದಕ್ಕೆ ನಾನು ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ನಾನಿಲ್ಲಿ 1 kg ಚಿಕನನ್ನು ಮಾಡ್ತಿರೋದ್ರಿಂದ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಇವಾಗ ಈಗ ಎಣ್ಣೆ ಬಿಸಿಯಾಗಿದೆ. ನಾವು ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿನ ಹಾಕೋಣ. ಉಳ್ಳಾಗಡ್ಡಿ ನೀವು ಈ ಥರ ಉದ್ದಗೆನೇ ಕಟ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಗ್ಗರಣೆಗೆ. ಈಗ ಹೆಚ್ಚಿದಂಥ 1-2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ. ಇದು ಒಗ್ಗರಣೆಗಷ್ಟೇ, ಖಾರಕ್ಕಂತೇನಲ್ಲ. 1-2 ಮೆಣಸಿನ್ಕಾಯಿನ ಹೆಚ್ಚಿ ಒಗ್ಗರಣೆ ಹಾಕಿದರೆ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ. ಈಗ ಉಳ್ಳಾಗಡ್ಡಿ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಬ್ರೌನ್ ಕಲರ್ ಆಗೋವರೆಗೂ ಕೆಂಪಿಗೆ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಟೊಮ್ಯಾಟೋನ ಫ್ರೈ ಮಾಡ್ಕೊಳ್ರಿ ಒಗ್ಗರಣೆಯಲ್ಲಿ. ನಾವು ಹಾಕಿದಂಥ ಉಳ್ಳಾಗಡ್ಡಿ, ಟೊಮ್ಯಾಟೊ ಎಲ್ಲದೂ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಚಿಕನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. ಈಗ ಇದು ಸರಿಯಾಗಿ ಫ್ರೈ ಆಗಲಿ. ಆಮೇಲೆ ನಾವು ಇದಕ್ಕೆ ಕಟ್ ಮಾಡಿ ತೊಗೊಂಡಂಥ ಹುಣ್ಸಿಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕೋಣ. ಇಲ್ಲಿ ನೋಡಿರಿ, ಈ ಥರ ಸಣ್ಣಗೆ ಕಟ್ ಮಾಡಿರಿ. ಅದು ಎಲೆ ಆಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಹುಣ್ಸಿಕ್ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಹುಣ್ಸಿಕ್ ಸೊಪ್ಪು ಇದ್ದರೆ ಹಾಕಿರಿ, ಇಲ್ಲ ಅಂದರೆ ಆಪ್ಷನಲ್ ಅದು. ಅದು ಹಾಕಿದ್ರೂ ಚೆನ್ನಾಗಿರುತ್ತೆ, ಚಿಕನ್ಗಾಗಲಿ ಅಥವಾ ಮಟನ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ಅದು ಹಾಕಿದರೆ. ಈಗ ಇದನ್ನು ಅದ್ರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ರಿ. ಮೆಂತ್ಯ ಸೊಪ್ಪು ಅದೆಲ್ಲ ಹಾಕಿದ ಮೇಲೆ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಇದು ಒಗ್ಗರಣೆಗೆ. ಇದು ಸರಿಯಾಗಿ ಫ್ರೈ ಆದಮೇಲೆ ನಾವು 1 ಗಂಟೆ ಕಾಲ ನೆನೆ ಇಟ್ಟಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ನೀವು ಈ ಥರ ಮ್ಯಾರಿನೇಷನ್ ಮಾಡಿದ್ರೆ ಚಿಕನ್ನು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಆಮೇಲೆ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಪೀಸಸ್ ತಿನ್ನಬೇಕಾದ್ರೆ ಸಪ್ಪೆ ಆಗಿ ಸಿಗೋದಿಲ್ಲ ನೋಡಿರಿ. ಕೆಲವೊಂದು ಸಾರಿ ಚಿಕನ್ ನಾವು ಮಾಡಿದಾಗ ಸಪ್ಪೆ ಆಗಿರುತ್ತೆ ಪೀಸಸ್ಸು, ಗ್ರೇವಿ ಚೆನ್ನಾಗಿರುತ್ತೆ. ಹಾಗೆ ಬರಬಾರ್ದು. ಚಿಕನ್ ಕೂಡ ಚೆನ್ನಾಗಿರಬೇಕು ಅಂದರೆ ಈ ಥರ ನೀವು ಎಲ್ಲ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿದ್ರೆ ಸೂಪರ್ ಸಾಫ್ಟಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು ಒಗ್ಗರಣೆಗೆ ಹಾಕಿದ್ದೀನಿ ನಾನು. ಮ್ಯಾರಿನೇಷನ್ ಆದಂಥ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ 1-2 ನಿಮಿಷ. ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿರಿ, ಚೆನ್ನಾಗಿರುತ್ತೆ ಅವಾಗ. ಆಮೇಲೆ ನೀವು ಇದಕ್ಕೆ ಇಮಿಡಿಯೇಟಾಗಿ ನೀರು ಹಾಕೋಕ್ಕೆ ಹೋಗಬೇಡಿ. ಇದನ್ನು ಒಂದು 5 ನಿಮಿಷ ಆದರೂ ನೀವು ಫ್ರೈ ಮಾಡಬೇಕು. ಯಾಕಂದರೆ ಚಿಕನ್ನಿಗೆ ಈ ಥರ ನೋಡಿರಿ ಫ್ರೈ ಮಾಡಬೇಕಾದ್ರೆ ಅದರಲ್ಲಿರುವಂಥ ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಆವಾಗ ಅದರಲ್ಲೇ ಅದು ಫ್ರೈ ಆಗುತ್ತೆ. ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿರಿ, ತುಂಬ ರುಚಿಯಾಗಿರುತ್ತೆ.
ಹಂಗಾಗಿ ನೀವು ಸಡನ್ನಾಗಿ ನೀರು ಹಾಕಿ, ಒಬ್ಬೊಬ್ರು ಏನು ಮಾಡ್ತಾರೆ ಒಗ್ಗರಣೆ ಹಾಕಿದ ತಕ್ಷಣ ನೀರು ಹಾಕ್ಬಿಡ್ತಾರೆ, ಆವಾಗ ಅದ್ರದ್ದು ಟೇಸ್ಟ್ ಹೋಗ್ಬಿಡುತ್ತೆ. ಈ ಥರ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಹೇಗೆ ಚಿಕನ್ ನೀರು ಬಿಡ್ತಾ ಇದೆ ಅಂಥೇಳಿ. ಆ ಥರ ನೀರು ಬಿಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾನು ಮತ್ತೆ ಒಂದು 5 ನಿಮಿಷ ಫ್ರೈ ಆಗಕ್ಕೆ ಬಿಡ್ತೀನಿ. ಇದನ್ನು ಹೇಗೆ ಫ್ರೈ ಮಾಡೋಕ್ಕೆ ಬಿಡಬೇಕು ಅಂದರೆ, ಈ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಟ್ಬಿಡಿ. ಇದನ್ನು ಹೈ ಫ್ಲೇಮ್ ಇಡಬೇಡ್ರಿ, ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಟ್ಟ ಮೇಲೆ ನೋಡಿರಿ ಚಿಕನ್ ಹೇಗೆ ರೆಡಿಯಾಗಿರುತ್ತೆ ಅಂಥೇಳಿ. ಈಗ 5 ನಿಮಿಷ ಆದಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಚಿಕನ್ನಲ್ಲಿರುವಂಥ ನೀರಿನ ಅಂಶ ಹೇಗೆ ಬಿಟ್ಕೊಂಡಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವುದೇ ಮಸಾಲೆ ಬೇಡ, ಗ್ರೇವಿ ಬೇಡ ಅನ್ನೋರು ನೀವು ಇಷ್ಟರಲ್ಲೇ ಚಿಕನ್ ಫ್ರೈ ಮಾಡ್ಕೊಂಡು ಹೀಗೆ ತಿನ್ಬೋದು. ನಾವು ಆಲ್ರೆಡಿ ಇದಕ್ಕೆ ಎಲ್ಲದನ್ನು ಹಾಕಿರ್ತೀವಿ, ಮಸಾಲದೆಲ್ಲ ನೋಡಿ ಹೇಗೆ ನೀರು ಬಿಟ್ಕೊಂಡಿದೆ ಅಂಥೇಳಿ. ಇದರಲ್ಲೇ ಬೆಂದುಬಿಡುತ್ತೆ. ಆಮೇಲೆ ನಾವು ಚಿಕನ್ ಮ್ಯಾರಿನೇಷನ್ ಮಾಡೋದ್ರಿಂದ ಜಾಸ್ತಿ ಹೊತ್ತು ಕುದಿಯೋಕ್ಕೆ ಟೈಮ್ ತೊಗೊಳ್ಳಲ್ಲ, ಅದು ಬೇಗ ಬೆಂದುಬಿಡುತ್ತೆ ನೋಡಿರಿ. ಇದು ಚಿಕನ್ ಕೂಡ ನೀರು ಬಿಟ್ಟಿದೆ, ಅದರಲ್ಲೇ ಸಾಫ್ಟಾಗಿ ಬೆಂದಿದೆ. ಈಗ ನಿಮಗೆ ಡ್ರೈ ಬೇಕು ಅಂದರೆ ಇದನ್ನೇ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು, ಆವಾಗ ಪೂರ ಡ್ರೈ ಆಗಿಬಿಡುತ್ತೆ ನೋಡಿರಿ. ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಈ ಥರ ಡ್ರೈ ಆಗುತ್ತೆ. ಈಗ ಚೆನ್ನಾಗಿ ಬೆಂದಿದೆ. ನಿಮ್ಗೆ ಇಷ್ಟೇ ಬೇಕು ಅಂದರೆ ನೀವು ಇಷ್ಟೇ ತಿನ್ಬೋದು. ಇದಕ್ಕೆ ನಾವು ಗ್ರೇವಿ ಮಾಡಬೇಕು, ಸಾರು ಮಾಡಬೇಕು ಅಂದರೆ ನಾವು ರುಬ್ಬಿ ತೊಗೊಂಬಂದಂಥ ಮಸಾಲಾನ ಆ್ಯಡ್ ಮಾಡಿಕೊಳ್ರಿ. ನಾನೇನು ಹುರಿದಂಥ ಮಸಾಲೆನ ತೋರಿಸಿದೆ, ಅದನ್ನು ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಸಾರು ಬೇಕು ಅಂದರೆ ನೀವು ಗ್ರೈಂಡ್ ಮಾಡ್ಕೊಂಡಂಥ ಎಲ್ಲ ಮಸಾಲೆನೂ ಹಾಕ್ಬೋದು. ನಾನಿಲ್ಲಿ ಅರ್ಧ ಹಾಕಿ ಅರ್ಧ ತೆಗಿತಾ ಇದ್ದೀನಿ, ತುಂಬ ಜಾಸ್ತಿ ಗ್ರೇವಿ ಆಗುತ್ತೆ ಅಂಥೇಳಿ. ಈಗ ಇದನ್ನು 1-2 ನಿಮಿಷ ಫ್ರೈ ಆಗಲಿ, ಮಸಾಲೆ ಹಾಕಿದ್ದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿರಿ ಕಲರ್ ಹೇಗೆ ಬಂದಿದೆ ಅಂಥೇಳಿ. ನೀವು ಇವಾಗಲೇ ಜಾಸ್ತಿ ಸ್ವಲ್ಪ ಖಾರ ಅದೇನಾದರೂ ಬೇಕಂದರೆ ಹಾಕ್ಕೋಬೋದು, ಖಾರದ ಪುಡಿ, ಉಪ್ಪು ಏನಾದರೂ. ನಾನು ಮ್ಯಾರಿನೇಷನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಹಾಕಿದ್ದೀನಿ, ಹಾಗಾಗಿ ಮೇಲ್ಗಡೆಯಿಂದ ನಾನು ಏನನ್ನು ಹಾಕ್ತಾಯಿಲ್ಲ. ಇಲ್ಲಿ ನಾವಿಲ್ಲಿ ಯಾವುದೇ ಧನಿಯಾ ಪುಡಿ ಆಗಲಿ ಗರಂ ಮಸಾಲೆ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ರುಬ್ಬಬೇಕಾದ್ರೇ ಎಲ್ಲ ಹಾಕಿರ್ತೀವಿ, ಅದೇ ಮಸಾಲೆ ಇದಕ್ಕೆ ಕರೆಕ್ಟ್ ಹೋಗುತ್ತೆ. ಈಗ ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಡ್ರಿ. ನಿಮಗೆಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಚಿಕನ್ ಬೆಂದಿಸ್ಬಿಟ್ರೆ ಈಗ ಚಿಕನ್ ರೆಡಿ ಆಗುತ್ತೆ ನೋಡಿರಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿರಿ. ನಾನಿಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಇದನ್ನು ಮತ್ತೆ ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಬಿಟ್ರೆ ಚಿಕನ್ ರೆಡಿ ಆಗುತ್ತೆ. ಈಗ ನೀರು ಹಾಕಿದ ಮೇಲೆ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈಗ ನೋಡಿರಿ ಈ ಥರ ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡೋದ್ರಿಂದ ಬೇಗ ಬೇಯುತ್ತೆ ನೋಡಿರಿ ಚಿಕನ್ನು. ಈಗ ನೋಡ್ಕೊಳ್ರಿ ಸರಿಯಾಗಿ ಬಾಯ್ಲ್ ಆಗಿದ್ದೀನೋ ಇಲ್ಲ ಅಂಥೇಳಿ. ಇಲ್ಲಾಂದರೆ ಒಂದು 5 ನಿಮಿಷ ಇದನ್ನು ಮತ್ತೆ ಲೋ ಫ್ಲೇಮ್ ಇಟ್ಟುಬಿಟ್ರೆ ಚೆನ್ನಾಗಿ ಎಣ್ಣೆ ಮೇಲ್ಗಡೆ ತೇಲ್ ಬಂದರೆ ಚಿಕನ್ನು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಆವಾಗ. ಇಲ್ಲಿ ನೋಡಿರಿ ಚೆನ್ನಾಗಿ ಬೆಂದಿದೆ. ಮೇಲೆ ಈ ಥರ ನಾವು ಒಗ್ಗರಣೆ ಹಾಕಿದಂಥ ಎಣ್ಣೆ ಮೇಲೆ ತೇಲ್ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡೋಣ ಬಿಸಿ ಬಿಸಿಯಾಗಿ. ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಒಂದು ಸರಿ ನೀವು ಈ ರೀತಿ ಗ್ರೇವಿನ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಮಾಡೋ ಅಡುಗೆಗಳು, ರೆಸಿಪಿಗಳು ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ. ಡೈಲಿ ವಿಡಿಯೋ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಆವಾಗ ಹೇಗೆ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿರಿ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಪೀಸಸ್ ಕೂಡ ಸಾಫ್ಟಾಗಿ ಬೆಂದಿದೆ. ಇದ್ರ ಜೊತೆ ಬಿಸಿಯಾಗಿ ರಾಗಿ ಮುದ್ದೆ ಸೂಪರ್ ಕಾಂಬಿನೇಷನ್ ನೋಡಿರಿ. ನೀವು ಸಂಕ್ರಾಂತಿ ಕರಿ ದಿನ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ನೋಡಿರಿ ವಿಡಿಯೋಗೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಳ್ರಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿರಿ, ತುಂಬ ರುಚಿಯಾಗಿ ಬಂದಿದೆ. ನೀವು ಇದನ್ನು ಒಂದು ಸಾರಿ ಆದರೂ ನೀವು
ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಇಷ್ಟ ಆದರೆ ನಮಗೆ ಹೀಗೆ ಸಪೋರ್ಟ್ ಮಾಡಿ. ಬಾಯ್.